SK YouTube ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಪ್ಪಣ್ಣಪ್ಪವ್ರು ಯಾರಿಗೆ ಅಂತಾರ ಅನ್ನೋದು ನಿಮ್ಗೆ ಗೊತ್ತದ. ಹೌದು ಶ್ರೀಮನ್ ಸರ್ಪಭೂಷಣ ಮಹಾಶಿವಯೋಗಿಗಳಿಗೆ ಸಪ್ಪಣ್ಣಪ್ಪವರು ತಿಳ್ಕಿರದ. ಹೌದು ಒಂದು ಮಾತು ಹೇಳ್ಯಾರ. ಏನ್ ಹೇಳಿರಿಪ್ಪ ಮಾತ? ಸ್ಥಿರ ಮುಕ್ತಿ ಪಡೆಯದ ನರಜನ್ಮ ಏಕೆ? ಹಾ ನೋಡ್ರಿ ಎಂತ ಮಾತು ಕೇಳ್ತಾರ ಅವರು. ಹೌದು ಇದು ನಮಗೆ ಕೇಳ್ಯಾರಿ, ಇದು ತಲೆ ಇಟ್ಟಿಬೇಕು ನಾವು. ಹೌದು ಸ್ಥಿರ ಮುಕ್ತಿ ಪಡೆಯದ ನರಜನ್ಮ ಏಕೆ? ಪರಮನ ನೆಲೆಗಾಣದ ಅತಿ ಜಾಣ ಏಕೆ? ಹಾ ಸಲೆ ಸತ್ಯ ಇಲ್ಲದ ಸೃಜನತ್ವ ಏಕೆ? ಹೌದಾ ಮುಳಿವ ಕಾಮನ ಕೊಲ್ಲದ ಎತ್ತಿನತ್ವ ಏಕೆ? ಹೌದು ನೋಡ್ರಿ ಇನ್ನೊಂದು ಮಾತು ಹೇಳ್ತಾರ. ಏನ್ ಹೇಳಿದ್ರು? ಅಳಿ ಆಸೆ ಕೆಡದ ಸನ್ಯಾಸಿ ಏಕೆ? ಒಳಗೆ ಸಂಶಯಗೊಂಬ ಅದ್ವೈತ ಏಕೆ? ಹೌದು ಇದು ತಿಳಿಬೇಕು. ಹೌದು ಸ್ಥಿರ ಮುಕ್ತಿ ಪಡೆಯದ ನರ ಜನ್ಮ ಏಕೆ? ಹೌದು ಹೀಗಂದ್ರೆ ಏನ್ರಿಪ್ಪ? ಒಂದೊಂದು ವಿಷಯ ಬಿಡಿಸು ನೀವತ್ತ. ಆಗಲಿಪ್ಪ. ಮಹಾತ್ಮರೇ ಒತ್ತಿ ಕೊಟ್ಟು ಹೇಳ್ಯಾರ. ಹೌದು ಏನ್ ಹೇಳಿದ್ರು? ಲಕ್ಷ ಚೌರ್ಯಾಗಿ ಮಾಡ್ತಾರ. ಹೊಳೆ ನೀರೇ ಒಯ್ದು ಪರಮಾತ್ಮನ ಮ್ಯಾಗ ಬರುತ್ತಾನ. ಹೌದು ಅದು ಏನಾಗುತ್ತದ? ತೀರ್ಥ ಆಗ್ತದ. ಪಾದದ ಮ್ಯಾಗ ಬರಕದಂದ್ರ ಪಾದೋದಕ್ಕ. ಈಗ ನಮ್ಮ ಮಾಧವಾನಂದಪ್ಪ ಅವರ ಉತ್ತರಾಧಿಕಾರಿ ಆದಂತ ರೇವಣ ಸಿದ್ಧ ಮಹಾರಾಜರ ಪಾದಕ್ಕ ಅದೇ ನೀರೇ ಬರಕದ್ರ ಪಾದೋದಕ್ಕ ಆಗ್ತದ್ರಿಪ್ಪ. ಪಾದದಕ್ಕ ಹಾಕದ್ರ. ಹೌದು ನೀನು ಮನ್ಯಾಗ ಮುಂಜಾನೆ ಅಂತ ಬಚ್ಚಲಾಗ ಅವ್ಯಾಕಾಶ ಮೈ ತಗೊಂಡಿದ್ದೆ, ಅದು ಏನಾಗ್ತದ? ಅದು ಸುದ್ದಿ ತೆಗಿಬೇಡ್ರಿ, ಹೋಲಿ ಬಿಡ್ರಿ. ಆ ಬಚ್ಚಲ ನೀರಿದ್ದಂಗ ನೀವು ಇವತ್ತು. ಹೌದಾ ನೀ ಏನಂದಿ ನೋಡು. ಹೌದು ಹೆಂಡ್ರ ಮಕ್ಕಳದಾಗಿ ಸುಖ ಅದಂತೇಳಿ. ಹೌದು ಆ ನೀರು ನೀ ಇದ್ದಂಗ. ನೀರು ಒಂದೇ ಅದ. ಹೌದಾ ಸಂಪದಾಲೇಖೆ ಸಮುಲ್ಲೇಖನ ವಿತ್ತಿ ಹಾ ಸಚ್ಚಿದಾನಂದ ರೂಪಾಯ ಶಿವಾಯ ಪರಬ್ರಹ್ಮಣೇ ನಮಃ. ನೀನೊಲಿದ ಪಾದವನಿಟ್ಟು ನೆಲವೇ ಸುಕ್ಷೇತ್ರವಾಯ್ತು. ಹೌದು ಜಲವೇ ಪಾವನ ತೀರ್ಥವಾಯ್ತು. ಸುಲಭ ಶ್ರೀ ಗುರು ಕೃಪೆಯಾಗು. ವೇದಾಂತ ತತ್ವವನ್ನು ಆದ್ಯಂತ ಬೋಧಿಸಿದ ಸಿದ್ಧ ಶ್ರೀ ಗುರು ನಿನಗ್ಯಾರು ಸರಿಸಾಟಿವಿಲ್ಲ. ಹೌದು ಈ ಬದ್ಧನಿಗೆ ನೀನು ಬುದ್ಧಿ ಕೊಟ್ಟು ಕರುಣಿಸು ತಂದೆ ಸದ್ಗುರುನಾಥ. ಹೌದು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಜಗದೊಡೆಯ. ಹೌದು ಸಕಲ ಜೀವಾತ್ಮಗಳಿಗೆಲ್ಲ ಅನ್ನ ಹಾಕಿ ಸಲುವತಿರ್ತಕ್ಕಂಥ, ರಕ್ಷಣೆ ಮಾಡತಿರ್ತಕ್ಕಂಥ ಸಚ್ಚಿದಾನಂದ ರೂಪನಾದ ಮಕಣಾಪುರ ವಾಸಿ ಸಿದ್ಧರ ಗುರು ಸೋಮಲಿಂಗನ ಕರ್ತೃಗದಿಗೆ ಅನಂತ ಕೋಟಿ ಭಕ್ತಿದಿಂದ ವಂದನೆಗಳನ್ನು ಸಲ್ಲಿಸಿ ಹಾಗೂ ಆತನ ಪ್ರೀತಿಯ ಶಿಷ್ಯನಾಗಿ ಹೌದು ಹಗಲಿರುಳು ಕೈಲಾಸದಲ್ಲಿ ಗುರು ಶ್ರೇವವನ್ನ ಮಾಡಿ ತನ್ನ ರೋಮಾದಿಗಳದಿಂದ ಸೋಮೇಶ ನಾಮಗೈದು ತಾಯಿನೇಳ ಪಾರ್ವತಾದೇವಿ ಪರಿಪರಿದಿಂದ ಕಾಡಿದ್ರು. ತನ್ನ ಸತ್ತು ಬಿಡಲಾರದೆ ಗುರು ಶಿವದಲ್ಲಿ ತಲ್ಲೀನನಾಗಿ ಹೌದು ಗುರು ಕೊಟ್ಟಂತ ಸರ್ವ ಸಾಹಿತ್ಯಗಳನ್ನ ಹೊತ್ತಿಕೊಂಡು ಹೌದಾ ಗುರುನಾಥಗ ಕಲಿಯುಗದಾಗ ಕಲಿ ಕಟ್ಟಿಯರಿ ಧರ್ಮನೇಯ ಸುಳ್ಳಾದರೂ ಸಿದ್ಧರ ಸಿದ್ಧಟಿಗೆ ಸುಳ್ಳಾಗಬಾರದೆಂದು ಧರಿಗಿಳದ ತಗೊಂಡು ಬಂದಂತ ಎನ್ನ ಆರಾಧ್ಯ ಒಡೆಯ. ಹೌದು ಅರಿಕೇರಿ ಅರಮನೆ ಬೆವರಿಗೆ ಗುರುಮನಿ ಮಾಯಾ ಮಕಣಾಪುರ ಶಿವಸ್ಥಾನ ಗದ್ದಗಿ. ಹೌದಾ ಯಾವ ಅರಿಕೇರಿ ಜಾಲಿಗೇರಿ ಸಿದ್ದಾಪುರ ಮೂರೂರು ಸೀಮೆಯ ಮಧ್ಯದಲ್ಲಿ ಹಗ್ಗು ಕೋಲು ಇಲ್ಲದೆ ಕಂಬಳಿಗೆ ಅಂತರಡೇರೆ ಹೊಡೆದು ತ್ರಿಕಾಲದಲ್ಲಿ ಜಾಗೃತನಾಗಿ ಗುರು ಸೇವವನ್ನ ಮಾಡತಕ್ಕಂತ ಎನ್ನ ಆರಾಧ್ಯ ಒಡಿಯ. ಹೌದು ಯಾರಿಪ್ಪ ಅವರು? ಯಾವ ತಂದಿನಾದಂತ ಮಾಯದ ಗುಡ್ಡದ ಒಡಿಯ ಸಾಧು ಅಂಶಿತ ಮುತ್ಯನ ಪವಿತ್ರ ಪಾದಕ್ಕೆ ಕೂಡ ಅನಂತ ಕೋಟಿ ಭಕ್ತಿಯಿಂದ ವಂದನೆಗಳನ್ನ ಹೇಳಿ ಅಂಶಿತ ಮುತ್ಯನ ಮಾಯದ ಗುಡ್ಡದ ಮ್ಯಾಗ 3 ಮಂದಿ ಪುಣ್ಯದ ಮಕ್ಕಳು, 4 ಮಂದಿ ವರಿವಿನ ಮಕ್ಕಳಾಗಿ ಹೌದು ಯಾರ್ಯಾರಿಪ್ಪ ಅವರು? ಮಾಯದ ಮಗ ಮಹಾದಲಿಂಗ, ತೇರ್ವಾಡ ಮಂಗರಾಜ ಸಿದ್ಧ, ಕರಿಣಿ ಮಲಕಾರ ಸಿದ್ಧ. ಇವರು 3 ಮಂದಿ ಪುಣ್ಯದ ಮಕ್ಕಳು. ಹೌದಾ ಅವತಾರವದು ಶುದ್ಧ ದೇವೇಂದ್ರ ಬಿಳ್ಯಾಣ ಸಿದ್ಧ, ಆಚಾರ್ಯಗೌಡ ಸೋಮಣ ಮತ್ತೆ ಕಡಿಹುಟ್ಟ ಧರ್ಮ ಜ್ಯೋತಿ ಕನಮತ್ತೆ. ಇವರು 4 ಮಂದಿ ವರಿವಿನ ಮಕ್ಕಳು. ಹೌದು ಇವರೆಲ್ಲ ಮಾಯದ ಗುಡ್ಡದ ಮ್ಯಾಗ ಕೀರ್ತಿಗೆ ಮಕ್ಕಳಾಗಿ ಬಂದ್ರ ಆರ್ತಿಗೆ ಒಬ್ಬಕ್ಕೆ ಮಗಳು ಹುಟ್ಟ್ಯಾರ. ಹೌದು ಯಾರಿಪ್ಪ ಅವರು? ನಾವೆಲ್ಲ ನಮ್ಮ ನಾಡದೊಳಗ ರೆಬಕವ್ವ ತಿಳಿ ಕರಿತೇವೆ. ಮೇಲನಾಡದಾಗ ಅವಳಿಗೆ ಜನ್ನಮ್ಮ ತಿಳಿ ಕರೀತಾರೆ. ಹೌದು ಇವರೆಲ್ಲರ ಪವಿತ್ರ ಪಾದಕ್ಕೆ ನನ್ನ ಸಂಘದ ವತಿಯಿಂದ ಅನಂತ ಕೋಟಿ ಭಕ್ತಿಯಿಂದ ವಂದನೆಗಳನ್ನ ಹೇಳಿ ಯಾವ ಪರಮಾತ್ಮನ ಪ್ರತಿ ಅವತಾರ ತಾಳಿ ಜಗತ್ತುದ್ಧಾರ ಮಾಡುವುದಕ್ಕಾಗಿ ಬಂದಂತ ಹೌದು ಹುಬ್ಬಳ್ಳಿ ಕ್ಷೇತ್ರದ ಒಡೆಯನಾದಂತ ಹೌದಾ
ಅಧ್ಯಾತ್ಮದ ಅನುಭವವಾದಂತ ತಂದಿನಾದ ಹುಬ್ಬಳ್ಳಿ ಸಿದ್ಧಾರೂಢರು ಹೌದೌದು ಸಾಮಾನ್ಯ ಅಲ್ಲ, ಆರೂಢ ಪದವಿ ಏರಿದಂತವರು. ಹೌದೌದು ಏನು ಆರೂಢ ಪದವಿ. ಆರೂಢ ಪದವಿ ಏರಿದಂತವರು. ಹೌದು ಹುಬ್ಬಳ್ಳಿ ಸಿದ್ಧಾರೂಢರ ಪ್ರೀತಿಯ ಶಿಷ್ಯನಾದಂತ ಗುರುನಾಥ ರೂಢರು ಇವರೆಲ್ಲರ ಪವಿತ್ರ ಪಾದಕ ಕೂಡ ಸಂಘದ ವತಿಯಿಂದ ಶರಣು ಶರಣಾರ್ಥಿಯನ್ನ ಹೇಳಿ ನನ್ನ ಪುಣ್ಯ ಕ್ಷೇತ್ರವಾದಂತ ಸೋಲಾಪುರ ಜಿಲ್ಲಾ ದಕ್ಷಿಣ ಸೋಲಾಪುರ ತಾಲೂಕ ಹೌದೌದು ಕುಂಬಾರಿ ಗ್ರಾಮದ ಒಡೆಯನಾಗಿ ಹೌದು ಸಕಲ ಭಕ್ತಾದಿಗಳಿಗೆ ರಕ್ಷಣೆ ಮಾಡ್ತಿರ್ತಕ್ಕಂಥ ಗ್ರಾಮ ರಕ್ಷಕ ಹಾಗೂ ಈ ನನ್ನ ಸತ್ಯ ಸಂಘಕ್ಕೆ ಮೂಲ ಮಾಲಕ. ಹೌದೌದು ಯಾರಿಪ್ಪ ಅವರು? 101 ಮಂದಿ ಮಠ ಮನೆಯಲ್ಲಿ ಬರುವಂತ ಒಂದು ತಂದಿನಾದಂತ ಕುಂಬಾರಿ ಘೇನಿಸಿದ್ದ ಮುತ್ತಿನ ಪವಿತ್ರ ಪಾದಕ ಕೂಡ ನನ್ನ ಸಂಘದ ವತಿಯಿಂದ ಅನಂತ ಕೋಟಿ ಭಕ್ತಿಯಿಂದ ವಂದನೆಗಳನ್ನು ಹೇಳಿ ಶುದ್ಧ ಸಂಪ್ರದಾಯದಲ್ಲಿ ಅವಿಶುದ್ಧ ಮುತ್ತಿನ ಕೀರ್ತಿ ಮುಗುಲೆತ್ತರಕ್ಕೆ ಮುಡಿಸಿರ್ತಕ್ಕಂಥ ಹೌದು ಕವಿ ತಿಲಕಮಣಿ ಗಾನ ಕೋಗಿಲೆ ಶಾಪಾನುಗ್ರಕ ಸಮರ್ಪಣಗೊಳ್ಳುತ್ತಿರ್ತಕ್ಕಂಥ ಹೌದು ಲಿಂಗಾಯ್ಕೆ ಪರಮ ಪೂಜ್ಯ ಸೋತ್ರಿ ಬ್ರಹ್ಮನಿಷ್ಠ ಸದ್ಗುರುನಾಥ ಎನ್ನೊಳಗಿನ ಕತ್ತಲೆಯನ್ನು ಹೊಡೆದೊಡಿಸಿ ಜ್ಞಾನದ ಬೆಳಕವನ್ನು ತೋರಿಸಿರ್ತಕ್ಕಂಥ ಹೌದೌದು ಯಾರಿಪ್ಪ ಅವರು? ಶುದ್ಧರತ್ನ ಮದಗೊಂಡ ಮುತ್ತಿನ ಪವಿತ್ರ ಪಾದಕ ಕೂಡ ಅನಂತ ಕೋಟಿ ಭಕ್ತಿಯಿಂದ ವಂದನೆಗಳನ್ನ ಹೇಳಿ ಅಧ್ಯಾತ್ಮದಲ್ಲಿ ನಮ್ಮೊಳಗಿನ ಕತ್ತಲೆಯನ್ನು ಹೊಡೆದೊಡಿಸಿ ಇದು ಒಂದು ಮಾಯಾ ಸಂಸಾರದ ಬಂಧನದಾಗ ಸಿಕ್ಕಿರ್ತಕ್ಕಂಥ ಮಾನವ ಉದ್ಧಾರ ಮಾಡೋದಕ್ಕಾಗಿ ಪರಮಾತ್ಮನೇ ಅವತಾರ ತೊಟ್ಟ ಒಂದು ಜಗತ್ತೇ ಉದ್ಧಾರ ಮಾಡದ. ಹೌದೌದು ಯಾರಿಪ್ಪ ಅವರು? ಪರಮಾತ್ಮನೇ ಆದರೂ ರೂಪ ಬದಲಾಕೊಂಡು ಬಂದ. ಹೌದೌದು ಎಲ್ಲೆಲ್ಲೆಲ್ಲೆಲ್ಲಿ ಧರ್ಮಕ್ಕೆ ಗ್ಲಾನಿ ಬರುತ್ತದ, ಅಧರ್ಮ ಎಲ್ಲೆಲ್ಲೆಲ್ಲಿ ತಾಂಡವಾಡುತ್ತದ, ಆ ಅಧರ್ಮಕ್ಕೆ ಮೆಟ್ಟಿ ತುಳಿದು ನಮ್ಮೊಳಗಿನ ನಾನಂತದ್ದು ತೆಗೆದು ಅಜ್ಞಾನದ ಕತ್ತಲಿ ಹೊಡೆದು ಓಡಿಸೋದಕ್ಕೆ ಪರಮಾತ್ಮನೇ ಹುಟ್ಟಿ ಬಂದ. ಅವರೇ ಶ್ರೀ 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 ಅಧ್ಯಾತ್ಮ ಜೀವಿಗಳಾದಂತ ಇಂಚಿಗೇರಿ ಮಾಧವಾನಂದ ಪೂರ್ವ ಬಂಧುಗಳೇ. ಹೌದು ಅಂತ ನನ್ನ ತಂದಿನಾದಂತ ಜಗತ್ತದ ಒಡೆಯ ಹೌದು ಶ್ರೀ 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 ಮಾಧವಾನಂದ ಅಪ್ಪಂಗಳ ಒಂದು ದಿವ್ಯ ಚರಣಕ್ಕೆ ಕೂಡ ನನ್ನ ಸಂಘದ ವತಿಯಿಂದ ಅನಂತ ಕೋಟಿ ಭಕ್ತಿಯಿಂದ ವಂದನೆಗಳನ್ನ ಹೇಳಿ ಆ ನನ್ನ ಶ್ರೀಮಠದ ಉತ್ತರಾಧಿಕಾರಿಯಾಗಿ ಹೌದು ಇವತ್ತ ಇದು ಪುಣ್ಯ ಕ್ಷೇತ್ರ, ಹೌದು ಇದು ಸುಕ್ಷೇತ್ರ ಪಾವನ ಕ್ಷೇತ್ರ ಆಗ್ಬೇಕಂದ್ರೆ ಏನ ಕಾರಣ ಒಂದು ದೃಷ್ಟಾಂತ ಕೊಟ್ಟು ಹೇಳುವುದದ. ಹೌದ್ರಿ. ಅದಕ್ಕಿಂತ ಮುಂಚಿತವಾಗಿ ಈ ಗ್ರಾಮದಲ್ಲಿ ಸಕಲ ಜೀವಾತ್ಮಗಳಿಗೆಲ್ಲ ಒಂದು ಅಧ್ಯಾತ್ಮದ ಅಡಿಗೆ ಉಣಿಸುತ್ತಿರ್ತಕ್ಕಂಥ ಹೌದು ಆ ನನ್ನ ಶಾಖಾ ಮಠನ ಇಂಚಿಗೇರಿ ಶಾಖಾ ಮಠದ ಇದು ಒಂದು ಉತ್ತರ ಮಠ ಅಂದ್ರೂ ಏನು ಹರಕತ್ತಿಲ್ಲ. ಹೌದಲ್ರಿ? ಹೌದು ಅಂತ ಅಧ್ಯಾತ್ಮ ಜೀವಿ ಗ್ರಾಮ ಇದು ಕೊಟ್ಟಲಿಗಿ ಗ್ರಾಮ. ಹೌದಲ್ರಿ? ಹೌದು. ಇಂತ ಗ್ರಾಮದಲ್ಲಿ ನಿಮಗೆಲ್ಲರಿಗೆ ಒಂದು ಉದ್ಧಾರ ಮಾಡಕ್ಕೆ ಬಂದಂತ ನನ್ನ ಮಾಧವಾನಂದಪ್ಪ ಅವರ ಮಠದ ಉತ್ತರಾಧಿಕಾರಿ ಆದಂತ ಶ್ರೀ 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 ರೇವಣಸಿದ್ಧ ಮಹಾರಾಜರ ಆ ಮಹಾತ್ಮರ ದಿವ್ಯ ಪಾದಕ ಕೂಡ ನನ್ನ ಸಂಘದ ವತಿಯಿಂದ ಅನಂತ ಕೋಟಿ ವಂದನೆಗಳನ್ನ ಹೇಳಿ ಇವತ್ತಿನ ದಿವಸ ಇದು ಅಧ್ಯಾತ್ಮದ ಅನಭಾವದ ಗ್ರಾಮ, ಅನಭಾವದ ಊರದಿದೆ. ಹೌದಲ್ಲ? ಇವತ್ತಿಲ್ಲಿ ಏನು ನಡೀತದ, ಇವತ್ತೆಲ್ಲ ಹಗಲಿ ಕಾರ್ಯಕ್ರಮ ನೀವೆಲ್ಲ ಕೇಳಿರಿ. ಹೌದು. ಯಾಕಂದ್ರೆ ಇಲ್ಲಿ ವಿಶೇಷವಾಗಿ ಮಾತಾಡ್ಬೇಕು ಏನದ ಅನ್ನೋದು ಯಾರಿಗೆ ಗೊತ್ತಾಗಲ್ಲ. ಅಂತ ವಿಷಯ ಇಲ್ಲೆಲ್ಲ ಬಿತ್ತಿ ಹೋಗ್ಯಾರ. ನೀವೆಲ್ಲ ಪ್ರತಿಯೊಬ್ರು ಮೂಲಿ ಇದ್ದ ಪ್ರತಿ ದೀಪ ಹಚ್ಚದ ಮನೆಯೆಲ್ಲ ಅಧ್ಯಾತ್ಮ ಜೀವಿಗಳೇ ಇದ್ದೀರಿ. ಅದಕ್ಕೆ ನೀವು ಎಷ್ಟು ಮಂದಿ ಕೂಡಿರಿ ನೋಡು ಬಂಧುಗಳೇ, ನೀವೆಲ್ಲ ಪರಮಾತ್ಮನ ಸ್ವರೂಪಗಳೇ. ಪರಮಾತ್ಮನ ಸ್ವರೂಪಿ. ಹೌದು. ನಾವು ಪರಮಾತ್ಮ ಆಗ್ಬೇಕಂದ್ರೆ ಏನು ಮಾಡ್ಬೇಕು? ಇದು ಇವತ್ತು ಇದೇ ವಿಷಯದಾಗ ಮಾತಾಡೋದದ. ಅದಕ್ಕೆ ಇಲ್ಲಿ ಎಷ್ಟು ಮಂದಿ ಕೂಡಿರಿ, ಎಲ್ಲ ಪರಮಾತ್ಮನ ಸ್ವರೂಪಿಗಳು ಕೂಡಿರಿ. ಅವ್ರಿವ್ರನ್ನದೇ. ಯಾಕಂದ್ರೆ ಇವತ್ತಿನ ದಿವಸ ಬಹಳ ಸುತ್ತಮುತ್ತ ಊರದಿಂದ, ಹೊನವಾಡ ಗ್ರಾಮದಿಂದನು ಬಹಳ ಈ ಊರದ ಸುತ್ತಳ್ಳಿದ ಗ್ರಾಮದಿಂದ ಎಲ್ಲ ತತ್ವಜ್ಞಾನಿಗಳು ಇವತ್ತಿನ ಅನುಭವ ವಿಷಯ ಕೇಳಕ್ಕೆ ಬಂದ. ಅದಕ್ಕೆ ಅವ್ರಿವ್ರನ್ನದೇ ಸಕಲ ಅಧ್ಯಾತ್ಮ ಜೀವಿಗಳ ಹೃದಯಾತ್ಮದಲ್ಲಿ ಸದಾನಕಾಲ ಸಾಕ್ಷಿ ರೂಪವಾಗಿ ಬೆಳೆತಿರ್ತಕ್ಕಂಥ ಆ ಚೈತನ್ಯ ರೂಪಕ್ಕೆ ಕೂಡ ನನ್ನ ಸಂಘದ ವತಿಯಿಂದ ತಮ್ಮೆಲ್ಲರಿಗೆ ಶರಣು ಶರಣಾರ್ಥಿಗಳನ್ನ ಹೇಳಿ ನಮ್ಮ ಜೊತೆಗೂಡಿ ಒಳ್ಳೆಯ ವೈ ಕಲಾವಿದರು. ಯಾವ್ದ್ರಿಪ್ಪ ಮಾಳ? ಹಿರಿ ಕಲಾವಿದರು, ಅನುಭಾವಿ ಕಲಾವಿದರು, ತತ್ವಜ್ಞಾನಿಗಳದಾರ. ನಮ್ಮ ಆತ್ಮೀಯ ಹಿರಿಯ ಅಣ್ಣನ ಸ್ವರೂಪಿನಾದಂತ ಯಾವ ನಮ್ಮ ತೊರವಿ
ಲಕ್ಷ್ಮೀದೇವಿ ಡೊಳ್ಳಿನ ಕಲಾಗಾಯನ ಸಂಘದಲ್ಲಿ ಮುಖ್ಯ ಪಾತ್ರ ಮಾಡುತ್ತಿರ್ತಕ್ಕಂಥ ನಮ್ಮ ತುರುವಿ ಲಕ್ಕಣ ಮಾಸ್ತರ, ಹೌದೌದು ಮೇಲಾಗಿ ಆತ್ಮೀಯ ಸಹೋದರ ಸ್ವರೂಪನಾದಂತ ನಮ್ಮ ವಕೀಲರು, ಹೌದು ಬುಳ್ಳಪ್ಪ ಮಾಸ್ತರ್ ಹಾಗೂ ಅವರೆಲ್ಲರ ಸಕಲ ಕಲಾವಿದರಿಗೆ ಕೂಡ ನನ್ನ ಸಂಘದ ವತಿಯಿಂದ ಶರಣು ಶರಣಾರ್ಥಿಗಳನ್ನ ಹೇಳಿ ಅದಕ್ಕೆ ಮಹಾತ್ಮರೊಂದು ಮಾತು ಹೇಳ್ತಾರೆ ನೋಡ್ರಿ. ತತ್ವಜ್ಞಾನದಲ್ಲಿ ಯಾವ ನಮ್ಮ ಸಪ್ಪಣ್ಣಪ್ಪ ಅವರು, ಹೌದೌದು ಸಪ್ಪಣ್ಣಪ್ಪ ಅವರು ಯಾರಿಗೆ ತರ ಅನ್ನೋದು ನಿಮ್ಗೆ ಗೊತ್ತದ. ಹೌದು ಶ್ರೀಮನ್ ಸರ್ಪಭೂಷಣ ಮಹಾಶಿವಯೋಗಿಗಳಿಗೆ ಸಪ್ಪಣ್ಣಪ್ಪ ಅವರು ತಿಳ್ಕರದ ಹೌದೌದು ಒಂದು ಮಾತು ಹೇಳ್ಯಾರ. ಏನ್ ಹೇಳಿರಿಪ್ಪ ಮಾತ? ಸ್ಥಿರ ಮುಕ್ತಿ ಪಡೆಯದ ನರಜನ್ಮ ಏಕೆ? ಹಾ ನೋಡ್ರಿ ಎಂತ ಮಾತು ಕೇಳ್ತಾರ ಅವರು. ಹೌದಾ? ಇದು ನಮಗೆ ಕೇಳ್ಯಾರಿ, ಇದು ತಲೆ ಇಟ್ಟಿಬೇಕು ನಾವು. ಹೌದೌದು ಸ್ಥಿರ ಮುಕ್ತಿ ಪಡೆಯದ ನರಜನ್ಮ ಏಕೆ? ಪರಮನ ನೆಲೆಗಾಣದ ಅತಿ ಜಾಣವೇಕೆ? ಹಾ ಸಲೆ ಸತ್ಯ ಇಲ್ಲದ ಸೃಜನತ್ವ ಏಕೆ? ಹೌದಾ? ಮುಳಿವ ಕಾಮನ ಕೊಲ್ಲದ ಎತ್ತಿನತ್ವ ಏಕೆ? ಹೌದು ನೋಡ್ರಿ ಇನ್ನೊಂದು ಮಾತು ಹೇಳ್ತಾರ. ಏನ್ ಹೇಳಿದ್ರು? ಅಳಿ ಆಸೆ ಕೆಡದ ಸನ್ಯಾಸಿ ಏಕೆ? ಒಳಗೆ ಸಂಶಯಗೊಂಬ ಅದ್ವೈತ ಏಕೆ? ಹೌದು ಇದು ತಿಳಿಬೇಕು. ಹೌದಾ? ಸ್ಥಿರ ಮುಕ್ತಿ ಪಡೆಯದ ನರಜನ್ಮ ಏಕೆ? ಹೌದು ಹೀಗಂದ್ರೆ ಏನ್ರಿಪ್ಪ? ಒಂದೊಂದು ವಿಷಯ ಬಿಡಿಸು ನೀವತ್ತ. ಆಗಲಿಪ್ಪ. ಮಹಾತ್ಮರೇ ಒತ್ತಿ ಕೊಟ್ಟು ಹೇಳ್ಯಾರ. ಹೌದು ಏನ್ ಹೇಳಿದ್ರು? 184 ಜೀವರಾಶಿ ಒಳಗಿದು ಶ್ರೇಷ್ಠವಾದಂತ ಅರಿವಿನ ಜನ್ಮದ, ಇದು ಮಾನವ ಜನ್ಮದ ಅಂತೇಳಿ. ಹೌದು ಮನುಷ್ಯ ಜನ್ಮಕ್ಕ ಹುಟ್ಟಿನಿ ಎದಕ್ಕಾಗಿ ಬಂದಿ? ಮನುಷ್ಯ ಜನ್ಮಕ್ಕೆ ಹುಟ್ಟಿ ಒಂದೇ ಗುರಿ ಅದು ಎಲ್ಲಾರ್ದು. ಯಾಕೆ ಹುಟ್ಟಿದೆವು ಅನ್ನೋದು ನಿಮಗೆ ಶಾರ್ಟ್ಕಟ್ ಹೇಳ್ತಾರೆ. ಹೌದಾ? ಮನುಷ್ಯ ಜನ್ಮಕ್ಕೆ ನಾವು ಯಾಕೆ ಹುಟ್ಟಿದೆವು? ಮುಕ್ತಿ ಪಡೆಯುವುದು ಒಂದೇ ಗುರಿ. ಹೌದಲ್ಲ? ಹೌದು. ಮತ್ತೆ ನೀ ಮನುಷ್ಯ ಜನ್ಮಕ್ಕೆ ಶ್ರೇಷ್ಠವಾದಂತ ಅರಿವಿನ ಜನ್ಮಕ್ಕೆ ಹುಟ್ಟಿ ಬಂದು ನೀ ಬರೋ ಮೂಲ ಉದ್ದೇಶನೇ ಬೇರೆ ಅದ. ನೀ ಇಲ್ಲಿ ಬಂದು ಏನು ಮಾಡ್ಲಿಕತ್ತಿದಿ, ನಿನ್ನ ಕುತಂತ್ರೇ ಬೇರೆ ಅದ. ಹೌದು ಮಾಸ್ತರ, ಅದ ಕಷ್ಟ ಅದ್ರಿ ಬಹಳ. ಇರ್ಲಿ ಅದು ಕಷ್ಟ ಇರ್ಲಿ, ಖರೆ ಮನುಷ್ಯ ಜನ್ಮಕ್ಕೆ ಹುಟ್ಟಿ ಬಂದ ಬಳಕ ನೀ ಮುಕ್ತಿ ಆಗಲಾರ್ದೆ ಹಿಂಗೆ ಸತ್ಯ ಅಂದ್ರ ಮಹಾತ್ಮರು ಹೇಳ್ತಾರೆ ಈ ಜನ್ಮ ನಿನಗೆ ಯಾಕೆ ಬೇಕು? ಹೌದು ಯಾರಿಗೆ ಬೇಕಾಗ್ಯದ ನಮಗ ಮುಕ್ತಿ? ಹೆಂಡ್ರು ಮಕ್ಕಳು ಪ್ರಪಂಚ ಇದು ಇಟ್ಟಿದ್ರ ಆನಂದ ಆಯ್ತು, ಇದ್ರಾಗೆ ಮುಕ್ತಿ. ಇದ್ರಾಗೆ ಕೂತೀರಪ್ಪ. ನೀವು ಇವತ್ತು ಬಹಳ ಮಾತಾಡೋದು ಅವಶ್ಯಕತೆ ಇಲ್ಲ. ಹೌದು ಯಾಕ ಇಲ್ಲಿ ಬಲ್ಲವ್ರು ಅದಾರ. ಹೌದಾ? ನೀವು ಇದ್ರಾಗೆ ಹೆಂಡ್ರು ಮಕ್ಕಳು ಏನದ ನೋಡು. ಹೌದು ನೀ ಬರೇ ತೊಗಲು ಸುಖಕ್ಕೆ ಬಡದಾಡಿದಿ ಹುಚ್ಚ, ಅದ್ರಾಗ ಸುಖ ಇಲ್ಲ ಅನ್ನೋದು ನಿನಗೆ ಗೊತ್ತಿಲ್ಲ. ಹೌದು ನೀ ಬಡದಾಡಿದಿ ಬೇರೆ ಕೈ ಬಡದಾಡಿದಿ, ಹೌದಾ? ಅದರಾಗ ಸುಖ ಇಲ್ಲ. ಹೇಳ್ತ ಕೇಳಿ ನಿನಗ. ಹೌದು ಬರ್ಲಿ. ಈಗ ಪರಮಾತ್ಮನ ಗುಡಿ ಅಲ್ಲಿ ಹೌದಲ್ಲ? ಹೌದು. ಪೂಜಾರಿ ಪೂಜೆ ಮಾಡ್ತಾರ. ಹೊಳೆ ನೀರೇ ಒಯ್ದು ಪರಮಾತ್ಮನ ಮ್ಯಾಗ ಬರುತ್ತಾನ. ಹೌದು. ಅದು ಏನಾಗುತ್ತದ? ತೀರ್ಥ ಆಗ್ತದ. ಪಾದದ ಮ್ಯಾಗ ಬರಕದಂದ್ರ ಪಾದೋದಕ್ಕ. ಈಗ ನಮ್ಮ ಮಾಧವಾನಂದಪ್ಪ ಅವರ ಉತ್ತರಾಧಿಕಾರಿ ಆದಂತ ರೇವಣ ಸಿದ್ಧ ಮಹಾರಾಜರ ಪಾದಕ್ಕ ಅದೇ ನೀರೇ ಬರಕದ್ರ ಪಾದೋದಕ್ಕ ಆಗ್ತದ್ರಿಪ್ಪ. ಪಾದೋದಕ್ಕ ಹಾಕದ್ರ. ಹೌದು. ನೀನು ಮನ್ಯಾಗ ಮುಂಜಾನೆ ಅಂತ ಬಚ್ಚಲಾಗ ಅವ್ಯಾಕಾಶ ಮೈ ತುಂಬಿದ, ಅದು ಏನಾಗ್ತದ? ಅದು ಸುದ್ದಿ ತೆಗಿಬೇಡ್ರಿ, ಹೋಲ್ ಬಿಡ್ರಿ. ಆ ಬಚ್ಚಲ ನೀರಿದ್ದಂಗ ನೀವು ಇವತ್ತು. ಹೌದಾ? ನೀ ಏನಂಗ ನೋಡು. ಹೌದು. ಹೆಂಡ್ರ ಮಕ್ಕಳದಾಗಿ ಸುಖ ಅದಂತೇಳಿ. ಹೌದು. ಆ ನೀರ ನೀ ಇದ್ದಂಗ. ನೀರು ಒಂದೇ ಅದ. ಹೌದಾ? ಖರೆ ಸಂಘ ಫರಕ್ ಅದ. ಹೌದು ಏನೋ ಸಂಘ ನೀರು ಒಂದೇ ಅದ. ಹೌದು. ಸಂಘ ಫರಕ್ ಅದ. ಹೌದು. ಅದರಂತೆ ಮಾನವ ಜನ್ಮಕ್ಕೆ ಹುಟ್ಟಿ ಬಂದ ಬಳಿಕ ಪರಮ ತತ್ವಜ್ಞಾನಿ ಶ್ರೋತ್ರಿ ಬ್ರಹ್ಮನಿಷ್ಠ ಸದ್ಗುರುನಾಥ ಮಹಾತ್ಮಾನಂದಪ್ಪ ಅವರಂತವರಿಗೆ ಹುಡುಕು ಈ ಜನ್ಮಕ್ಕೆ ನೀವು ಹುಟ್ಟುದಕ್ಕೆ ಸ್ವಾರ್ಥಕ್ಕಾಗತ್ತದ. ಹುತ್ತಾವಿನ ಕರ್ಣೆ ಹೌದು. ಇವತ್ತ ಬಂಧುಗಳೇ ನಿಮಗ ಅಭಿಮಾನ ಬಿಟ್ಟು ಒಂದು ಮಾತು ಹೇಳುದದ. ಹೌದು ಏನ್ ಹೇಳಿದ್ರಿಪ್ಪ ಮಾತದು? ಕೊಟ್ಟಲಿಗಿ ಗ್ರಾಮದಾಗ ಎಷ್ಟು ಮಂದಿ ನೀವು ಹುಟ್ಟಿ ಬಂದಿರಿ. ಪರಮ ತತ್ವದ ಜ್ಞಾನಿ ಮಾಧವಾನಂದಪ್ಪ ಅವ್ರದು, ರೇವಣ ಸಿದ್ದಪ್ಪ ಅವರದ ಒಂದು ಪಾದ ಈ ಊರಾಗ, ಬುದ್ಧಿಜೀವಿ ಸಿದ್ದೇಶ್ವರಪ್ಪಂಗಳ ಪಾದ ಈ ಊರಾಗ ಬಿದ್ದದಂದ್ರ ನಿಮ್ಮಂತ ಪುಣ್ಯವಂತರು ಈ ಜಗತ್ತಿದಾಗ ಯಾರು ಇಲ್ಲ ಬಂಧುಗಳೇ. ಇದು ಬಹುಜನ್ಮದ ಪುಣ್ಯ ಇದ್ದವರಿಗೆ ಮಹಾತ್ಮರು ದೊರೀತಾರೆ, ಸಿಗಾಗಿಲ್ಲ ಎಲ್ಲರಿಗೆ. ಯಾರಲ್ಲಿ ಪುಣ್ಯ ಅದ ಅವರಿಗೆ ಮಹಾತ್ಮರು ದೊರೀತಾರ. ಅದಕ್ಕೆ ಇವತ್ತ ಇಂಥ ನನ್ನ ಮಾಧವಾನಂದಪ್ಪ ಅವರ ಒಂದು ಸಂಸ್ಥಾನದಲ್ಲಿ ನಮಗ ಇವತ್ತು ಜಾಗರಣೆ ಸೇವಾ ಮಾಡ್ಲಿಕ್ಕೆ ನಮಗ ಸಿಕ್ಕದಂದ್ರೆ ನಮಗೂ ಒಂದು ಪೂರ್ವಜನ್ಮದ ಪುಣ್ಯ ಅದ. ಇದು ಒಂದೇ ಅದಲ್ಲ, ಬಹುಜನ್ಮದ ಪುಣ್ಯ ಪೂರ್ವಜನ್ಮದ ಪುಣ್ಯ ಅದ. ಅದಕ್ಕೆ ಇವತ್ತಿನ ದಿವಸ ನಿಮ್ಗೆಲ್ಲ ಮನಸ್ಸಿಗೆ ಮುಟ್ಟುವಂಗ ಅಧ್ಯಾತ್ಮದ ವಿಷಯ ನಡೀತದೆ. ಖರೆ ಒಂದು ಮಾತು ಹೇಳುದು. ಏನ್ ಹೇಳುದ್ರಿಪ್ಪ ಮಾತ?
ಏನೇ ಪ್ರಯತ್ನ ಮಾಡಿದರು ಹೌದಾ ನಮ್ಮ ಹಣಿ ಬಾರದಾಗ ಏನದ ನೋಡ್ರಿ ಹೌದು ಅದು ತೆಪ್ಪಂಗಿಲ್ಲ. ಹೌದು ಹೌದು ಒಂದು ವೇಳೆ ತಪ್ಪುತ್ತದ ಯಾರಿಂದ ಯಾರಿಂದ ತಪ್ತದ್ರಿಪ್ಪ ಹರ ಮುನಿದರ ಕಾಯ್ತಾನೆ ಗುರು ಮಹಾತ್ಮರು ಹೇಳಿರಲಿಲ್ಲ ಹೌದಾ ಹರ ಮುನಿದರ ಗುರು ಕಾಯ್ತಾನ ಅಂತ ಹೇಳ್ಯಾರ. ಹೌದು ಹೌದು ಗುರುವಿನ ಹೊರತು ನಮಗ ಗತಿ ಇಲ್ಲ. ಹೌದು ಶ್ರೀ ಗುರು ವಚನೋಪದೇಶವನ್ನು ದಾಲಿಸದಾಗಲೇ ಆಗುವುದು ನರರಿಗೆ ಮುಕ್ತಿ. ಹೌದು 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 ಹೀಗಂದ್ರೆ ಏನ್ರಿಪ್ಪ ಶ್ರೀಮನ್ ನಿಜಗುಣಿ ಶಿವಯೋಗಿಗಳು ಹೇಳ್ತಾರ ಏನತ್ತ ಮನುಷ್ಯ ಜನ್ಮಕ್ಕ ಹುಟ್ಟಿ ಬಂದ ಬಳಕ ಗುರುನಾಥನ ಸಂಘ ಇತ್ತು. ಗುರುನಾಥನ ಅಂತಃಕರಣದಿಂದ ಗುರುನಾಥಗ ನಿನಗ ಆಶೀರ್ವಾದ ಗುರುನಾಥಂದೈತಂದ್ರ ಈ ಜನ್ಮಕ್ಕೆ ನೀ ಯಾ ಗುರಿಗಾಗಿ ಬಂದಿದ್ ಆ ಗುರಿಗಾಗಿ ನೀ ಮಾಡಬೇಕು. ಹೌದು ಹೌದು ಖರೆ ನಿನಗ ಗುರು ಸಿಗಬೇಕು. ಹೌದಾ ಅದಕ್ಕ ಮೂಲ ಉದ್ದೇಶ ಹೇಳಿದ ಬಂಧುಗಳೇ. ಹೌದು ಇವತ್ತು ಕೊಟ್ಟಲಿಗೆ ಪುಣ್ಯ ಕ್ಷೇತ್ರದಾಗ ಮಹಾದ್ವಾನಂದಪ್ಪ ಅವರು ರೇವಣಸಿದ್ದಪ್ಪ ಅವರಂತ ಗುರುಗಳು ನಿಮಗೆ ಸಿಕ್ಕಾರಂದ್ರ ಬಂಧುಗಳೇ, ನಿಮ್ಮಂತ ಪುಣ್ಯವಂತರು ಜಗತ್ತದಾಗೆ ಯಾರು ಇಲ್ಲ. ಹೌದು ಹೌದು ಇಡೀ ಒಂದು ಇಜಾಪುರ ಜಿಲ್ಲಾ ಮಾರ್ಗರ ಮಹಾದ್ವಾನಂದಪ್ಪ ಅವರು ಪಾದ ಏನ್ ಇಟ್ಟಾರ ನೋಡ್ರಿ, ಏನೋ ಪಾದಿಟ್ಟುದು ಒಂದು ಪಾದುಕದ ಕೆಮ್ಮತ್ತ ಇಡೀ ಇಜಾಪುರ ಜಿಲ್ಲಾನೇ ಆಗಲ್ಲ. ಅಂತ ಮಹಾತ್ಮರು ಈ ಊರಾಗ ಪಾದ ಇಟ್ಟಾರಂದ್ರ ನಮ್ದು ಎಂತ ಪೂರ್ವ ಜನ್ಮದ ಪುಣ್ಯ ಇದ್ದಿರಿ. ಹೌದು ಹೌದು ಹೌದಲ್ರಿ? ಇಡೀ ಇಜಾಪುರ ಜಿಲ್ಲಾನೇ ಮಾರಿದ್ರ ಮಹಾದ್ವಾನಂದಪ್ಪ ಅವರ ಪಾದುಕದ ಕಿಮ್ಮತ್ತ ಆಗಲ್ಲ. ಹೌದಾ ಅಂತ ಮಹಾತ್ಮರು ಇವತ್ತು ನಿಮ್ಮೂರಿಗೆ ಬಂದಾರಂದ್ರ ಗುರುನಾಥನ ಅಂತಃಕರಣ ಎಲ್ಲೆಲ್ಲಿ ಆಗಿದ್ರೆ ಅದು ಪರಮ ತತ್ವಜ್ಞಾನಿ ಕೊಟ್ಟಲಿಗೆ ಗ್ರಾಮದ ಗ್ರಾಮಸ್ಥರಿಗೆ ಆಗ್ಯದ ಬಂಧುಗಳೇ. ಇದರ ಲಾಭ ನೀವು ಅಷ್ಟೇ ತಗೊಂಡಿರಿ. ಹೌದು ಹೌದು ಅದಕ್ಕೆ ಬಹಳ ಮಾತಾಡೋದು ಬೇಡ. ವಿಷಯ ಇಲ್ಲಿ ಒಂದು ಅನುಭವ ವಿಷಯ ದೈವ ಎಲ್ಲ ಒಂದು ಏನರೆ ಆಧ್ಯಾತ್ಮಿಕದಾಗಿ ವಿಷಯ ನಡೆಯಲಿ ಅಂತೇಳಿ ಇಟ್ರಿ ಅಂದ್ರ ಇವತ್ತು ನಮ್ಮದು ವಾದ ನಡೀತದೆ. ಹೌದು ಹೌದು ಖರೆ ಅಧ್ಯಾತ್ಮದಾಗ ನಡೀತದೆ. ಹೌದು ಅದಕ್ಕೆ ದೈವ ಕೇಳುವುದು ನಿಮಗೆಲ್ಲ ಏನ್ರಿ ಒಂದು ವಿಷಯ ಇಟ್ಟು ಮಾತಾಡೋಣ್ರಿ. ಇಲ್ಲದ್ರೆ ನೀವು ಏನ್ರಿ ಇಟ್ಟಂದ್ರೆ ನೀವು ಒಂದು ವಿಷಯ ಇಡ್ರಿ. ಧನ್ಯವಾದಗಳು. ಇವತ್ತಿನ ದಿವಸ ಈ ಜ್ಞಾನಿಗಳದು ಇಲ್ಲಿ ಒಂದು ವಿಷಯ ಯಾವಾಗ ನಡಿಬೇಕಂದ್ರೆ ನಾವೇನು ಇತ್ತಣ್ಣ ಮಾಡಂಗಿಲ್ರಿ. ಹೌದು ಜ್ಞಾನದಾಗೆ ಈ ವಿಷಯ ಮಾತಾಡೋದ. ಹೌದು ಹೌದು ಭಾರತ ದೇಶಕ್ಕೆ ಹೌದು ನಾವೆಲ್ಲ ಭಾರತದ ಪುಣ್ಯ ಭೂಮಿಯಲ್ಲಿ ಹುಟ್ಟಿ ಬಂದವರು ನಾವೆಲ್ಲ ಒಂದೇ ತಾಯಿ ಮಕ್ಕಳೇ. ಹೌದು ಹೌದಲ್ರಿ? ಭಾರತಾಂಬೆ ಉಡಿ ಒಳಗೆ ನಾವು ನಿಮ್ಮದೆಲ್ಲ ಜಲನ ಆಗ್ಯದ. ಹೌದು ಅದಕ್ಕೆ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಏನು ಕ್ರಾಂತಿಯಿಂದ ಸಿಗುತ್ತೋ ಏನು ಶಾಂತಿದಿಂದ ಸಿಗುತ್ತೋ ಅಂತ ಹೇಳಿ ಇಲ್ಲಿ ಸಿಗ್ತಾರೆ. ಬ್ಯಾಡ್ರಿ ಮತ್ತೊಂದು ನಾವು ಇಡೋಣ್ರಿ. ಅಧ್ಯಾತ್ಮದಾಗೆ ಒಂದು ವಿಷಯ ಇಡೋದದ. ಹೌದು ಇಲ್ಲಿ ಬುಳ್ಳಪ್ಪ ಮಾಸ್ತರ್ ಸಂಘಟನೆ ನಮ್ಮ ವಾದ ಯಾವಾದ್ರಿಪ್ಪ ವಾದ? ಮನುಷ್ಯ ಜನ್ಮ ಇದು ಇರುವಿ 84 ಲಕ್ಷ ಜೀವರಾಶಿ ಒಳಗೆ ಶ್ರೇಷ್ಠ ಜನ್ಮದ. ಹೌದು ಹೌದು ಹೌದಲ್ರಿ? ಹೌದು ಮನುಷ್ಯ ಜನ್ಮಕ್ಕ ಹುಟ್ಟಿದ ಬಳಿಕೆ ಮುಕ್ತಿ ಸಿಗುತ್ತದೋ ಏನು ಪಶು ಪ್ರಾಣಿ ಜನ್ಮಕ್ಕೂ ಮುಕ್ತಿ ಸಿಗುತ್ತದೋ? ಹೌದು ಹೌದು ಜಗತ್ತದಾಗ ಏನು ಪ್ರಾಣಿ ಜನ್ಮ ಶ್ರೇಷ್ಠ ಏನು ಮಾನವ ಜನ್ಮ ಶ್ರೇಷ್ಠ? ಹೌದು 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 ಇದು ಅಧ್ಯಾತ್ಮದಾಗ ನಡೀತದೆ. ಇಲ್ಲಿಲ್ರಿ ಇದು. ಇರ್ಲಿ. ಅದಕ್ಕೆ ಇವತ್ತ ಪ್ರಾಣಿ ಜನ್ಮ, ಇನ್ನೊಂದು ಮಾನವ ಜನ್ಮ. ಹೌದು ಇವತ್ತು ವಿಷಯ ನಡೀತದ. ತಾವೆಲ್ಲ ಅಧ್ಯಾತ್ಮ ಜೀವಿಗಳಿದ್ರಿ. ನಿಮ್ಮದು ಒಂದೇ ಆಶೀರ್ವಾದ ನಮಗೆ ಬೇಕು. ಯಾನಂದ್ರ ನೀವು ಶಾಂತ ರೀತಿಯಿಂದ ಈ ಎರಡೂ ಕಲಾವಿದರದಾಗ ಕಾಟ ನಿಮ್ಮ ಕೈಯಾಗದ. ಯಾವಾಗ ವಜ್ಜೆ ಆಗತ್ತದ, ಯಾವಾಗ ಹಾರಗದ. ಹೌದು ಹೌದು ಅಧ್ಯಾತ್ಮದಾಗ ಯಾವ ಕಲಾವಿದನಲ್ಲಿ ಎಷ್ಟು ತೂಕದ ಜ್ಞಾನ, ನಮ್ಮಲ್ಲಂತೂ ಅಹಂಕಾರ ಇಲ್ರಿ. ನಮ್ಮಲ್ಲಿ ಜ್ಞಾನನೂ ಮೊದಲೇ ಇಲ್ಲ. ಹೌದು ನೀವು ನಿಮ್ಮ ನೆಳ್ಳಿನಷ್ಟು ನಮ್ಮ ಜ್ಞಾನ ಇಲ್ರಿ. ಹೌದು ಹೌದು ಆದ್ರೂ ಈ ತಗಡ್ ನಿಮ್ಮ ಕೈಯಾಗದ. ಯಾವಾಗ ಬಲ ಆಗತ್ತದ, ಯಾವಾಗ ಎಡ ಆಗತ್ತದ, ಅಷ್ಟೇ ತೂಕ ಮಾಡೋ ಕೆಲಸ ನಿಮ್ಮದು. ಇವತ್ತು ಬುಳ್ಳಪ್ಪ ಮಾಸ್ತರ್ ಸಂಗಟ ವಾದ ಹಾಕಿ ಅವರು ಬಂದಿದ್ದು ಜ್ಞಾನ ಕಸೋ ಕೆಲಸ ನಮ್ದು. ಹೌದು ಹೌದು ಅದಕ್ಕೆ ತಾವೆಲ್ಲ ಅನುಭವಿ ಜೀವಿಗಳಿದ್ರಿ. ನಾಲ್ಕುಡಿ ಸತ್ಯ ಸುಂದರ ಚಾಲ ಹಾಡಿ ನಮ್ಮ ಹಿರಿಯ ಕಲಾವಿದರಿಗೆ ಚಾನ್ಸ್ ಹೋಗ್ತದ. ತಾವೆಲ್ಲ ಶಾಂತ ರೀತಿಯಿಂದ ಕೂತು ನನ್ನ ಗುರು ಸಂಸ್ಥಾನದಲ್ಲಿ ಈ ಅನುಭವದ ಒಂದು ಅಡಿಗೆಯಲ್ಲಿ ತಾವೆಲ್ಲ ಸ್ವೀಕಾರ ಮಾಡಬೇಕಂತ ತಮ್ಮಲ್ಲಿ ಕಳ್ಕೊಳ್ಳಿ. ಆಗ್ಲಿಪ್ಪ.